ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನಿದ್ದೀನಿ ಲಲಿತಾ ಜ್ಯುವೆಲರಿಯಲ್ಲಿ. ಸೊ ಬೆಳ್ಳಿ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ವಾ, ಸೊ ಏನಾದರೂ ಒಂಚೂರು ಬೆಳ್ಳಿ ಐಟಮ್ಸ್ ತೊಗೊಳ್ಳೋಣ ಅಂತ. ತುಂಬ ಜನ ಕೇಳಿದ್ರಿ, ನೀವು ಬೆಳ್ಳಿ ತೊಗೊಳ್ಳೋದೇ ಇಲ್ವಾ ಅಂತ. ಆ ರೀತಿ ಏನೂ ಇಲ್ಲ. ಸೊ ಅದಕ್ಕೆ ಸರಿಯಾದ ಸಮಯ ಬರಬೇಕಲ್ವಾ ಏನು ತೊಗೊಳಕ್ಕೂ. ಸೊ ಅದಕ್ಕೆ ಈಗ ಬಂದಿದೆ, ಹಂಗಾಗಿ ನಾವು ತೊಗೊಳ್ತಾ ಇದ್ದೀವಿ. ಇವತ್ತು ನಾನು ತೊಗೊಳ್ತಾ ಇರೋದು ಬಂದು ಒಂದು ತಟ್ಟೆ ಮತ್ತು ಕಾಮಾಕ್ಷಿ ದೀಪ ಆ್ಯಂಡ್ ನೆಕ್ಸ್ಟು 2 ದೀಪಗಳು, ಸ್ವಲ್ಪ ಲಾಂಗ್ ಆಗಿರುವಂಥದ್ದು. ಸೊ ಅದನ್ನು ನಾನು ಇವತ್ತು ಪರ್ಚೇಸ್ ಮಾಡ್ತಿದ್ದೀನಿ, ಮತ್ತು ಒಂದು ಚೊಂಬು. ಸೊ ಇಷ್ಟಾಗಿ ಎಷ್ಟಾಯಿತು ಮತ್ತು ನಾನು ಟೋಟಲಾಗಿ ಎಷ್ಟು ಕೆ ಜಿ ತೊಗೊಂಡೆ ಅನ್ನೋದನ್ನು ಮುಂದೆ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಡಿ. ಎಲ್ಲನೂ 300 ಗ್ರಾಮ್ 400 ಗ್ರಾಮ್ ಮೇಲೇ, ಯಾವುದೂ ಕಡಿಮೆ ಇಲ್ಲ. ಬಟ್ ದೀಪ ಮಾತ್ರ, ಕಾಮಾಕ್ಷಿ ದೀಪ ಮಾತ್ರ 166 ಗ್ರಾಮ್ ಇದೆ. ಇನ್ನು ಮಿಕ್ಕಿದ್ದೆಲ್ಲ ರೇಟ್ ಜಾಸ್ತಿ. ಸೊ ನಾನು ನೋಡಿ ತೊಗೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ದೊಡ್ಡದಾಗಿ ಬೇಕು ಅನ್ನೋ ಒಂದು ಕಾರಣದಿಂದ. ಬಟ್ ಇದೊಂದು ಸ್ವಲ್ಪ ಚಿಕ್ಕದನ್ನಿಸ್ತು. ಅಲ್ಲಿದ್ದಿದ್ದೇ ಕಲೆಕ್ಷನ್ಸ್ ಇವೇನೆ, ಸರಿ ನೋಡಿ ತೊಗೊಂಡೆ. ಸೊ ರೇಟ್ ಬಂದು 89 ರೂಪಾಯಿ ಇದೆ, ಅಂದರೆ ಜುಲೈ 29, 2024ಗೆ. ಸೊ ಕಡಿಮೆ ಆಗುತ್ತಾ ಏನು ಅನ್ನೋದು ಗೊತ್ತಿಲ್ಲ, ಬಟ್ ಮುಂದೆ ಜಾಸ್ತಿ ಆಗ್ಬೋದು. ಸೊ ತಗೊಳ್ತಾ ಇದ್ದೀನಿ. ಕೆ ಜಿ 89,000 ಬರುತ್ತೆ, ಪ್ಲಸ್ GST. ಮತ್ತು ವೇಸ್ಟೇಜ್, ಮೇಕಿಂಗ್ ಚಾರ್ಜ್ ಆ ಥರ ಏನೂ ಇಲ್ಲ. ನೀವೇನಾದರೂ 92.5 ತಗೊಳ್ತೀರಾ ಪ್ಯೂರ್ ಅಂದರೆ ನಿಮಗೆ 10% ಮೇಕಿಂಗ್ ಚಾರ್ಜ್, ಅಂದರೆ 2 ಕೆ ಜಿಗೆ 20,000 ಬೀಳುತ್ತೆ, 1 ಕೆ ಜಿಗೆ 10,000 ಬೀಳುತ್ತೆ. ಸೊ ನೋಡಿ ತೊಗೊಳ್ತಾ ಇದ್ದೀನಿ, ಯಾಕಂದರೆ ಒಂದೊಂದರಲ್ಲೂ ಡ್ಯಾಮೇಜ್ ಇರುತ್ತೆ. ಇದೆಲ್ಲ ದೊಡ್ಡ ಐಟಮ್ ಆಗಿರೋದ್ರಿಂದ ತೊಗೊಂಡು ಬರೋದ್ರಲ್ಲಿ ಒಂದೊಂಚೂರು ಡ್ಯಾಮೇಜ್ ಇರುತ್ತೆ, ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರುತ್ತೆ. ಸೊ ಪ್ರತಿಯೊಂದು ನೋಡಿ ತೊಗೋಬೇಕು. ಫೈನಲಿ ನಾನು ಇದನ್ನೇ ಸೆಲೆಕ್ಟ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ನೀರು ಕೂಡ ಹಾಕಿ ಚೆಕ್ ಮಾಡ್ತಾರೆ, ನಮಗೆ ಲೀಕ್ ಆಗುತ್ತಾ ಏನು ಅಂತ. ಸೊ ಒಂದು ವೇಳೆ ನೀವು ತೊಗೊಳ್ಳೋ ಅಂಗಡಿಯೆಲ್ಲ ರೀತಿ ಮಾಡಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ಆ ರೀತಿ, ಓಕೆನಾ. ಸೊ ಚೊಂಬು ಬಂದು ಅಷ್ಟಲಕ್ಷ್ಮಿ ಚೊಂಬಿದು. ಸೊ ಐಡಿಯಲ್ಲೆಲ್ಲ ಚೆನ್ನಾಗಿತ್ತು. ನೋಡಿ ತೊಗೊಳ್ತಾ ಇದ್ದೀನಿ ನಾನು. 331 ಗ್ರಾಮು. ಸೊ ಎಲ್ಲಾದರೂ ಒಂಚೂರಾದ್ರೂ ನಕ್ಕು ಬಿದ್ದಿರುತ್ತೆ ಕೆಲವು ಟೈಮಲ್ಲಿ, ತೊಗೊಂಡು ಬರೋವಾಗ ಅವರು ಅದನ್ನೆಲ್ಲ ನೋಡಿ ತೊಗೋಬೇಕು. ಕೆಲವು ಟೈಮಲ್ಲಿ ದೀಪದ ಕೊನೆಗಳು ಬಂದು ಒಂದು ಸ್ವಲ್ಪ ಇದಾಗಿರುತ್ತೆ. ಸೊ ಒಂದು 2 ಸೆಟ್ ದೀಪ ಬಂದು ನಾನು ಸೆಲೆಕ್ಟ್ ಮಾಡಿದ್ದೆ, ದೊಡ್ಡದು. ಸೊ ಫೈನಲಿ ಇದನ್ನು ನೋಡಿದೆ. ಸೊ ಇದು ಚೆನ್ನಾಗಿತ್ತು, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಇಟ್ಕೊಂಡು ಇದೇ ಚೆನ್ನಾಗಿದೆ ತಗೋ ಅಂತಂತಿದ್ರು. ಸ್ವಲ್ಪ ಲಾಂಗ್ ಆಗಿದೆ, ಮತ್ತು ಒಳಗಡೆ ಬಂದು ಪಾಲಿಶ್ ಇರೋಲ್ಲ, ಹೊರಗೆ ಮಾತ್ರ ಇರುತ್ತೆ. ಸೊ ಪ್ರತಿಯೊಂದು ಅಷ್ಟೇ. ಇದನ್ನು ಬಂದು ಅಸೆಂಬಲ್ ಮಾಡ್ಕೋಬೋದು ನಾವು. 2 ಪೀಸಾಗಿ ಇದು ನಾವು ಸ್ಪ್ಲಿಟ್ ಮಾಡ್ಕೋಬೋದು. ಸೊ ಸೆಂಟ್ರಲ್ಲಿ ಇದು ಓಪನ್ ಆಗುತ್ತೆ. ಸೊ ಒಂದೊಂದು ಕೇಳಿ ತೊಗೊಂಡೆ ನಾನು. ಈ ಸೈಡ್ ಇರೋದು, ಲೆಫ್ಟ್ ಸೈಡ್ ಇರೋಂಥ ದೀಪ ಬಂದು ಸ್ವಲ್ಪ ಕಮ್ಮಿನೇ, ಅದು 400 ಗ್ರಾಮ್ ಏನೋ ಇತ್ತು. ಇದು ಬಂದು 500 ಚಿಲ್ಲರೆ ಇತ್ತು ಒಂದೊಂದು ದೀಪ ಕೂಡ, ಅಂದರೆ ಅರ್ಧ ಕೆ ಜಿ ಮೇಲೆ ಒಂದೊಂದೂ. ಸೊ ಪ್ರತಿಯೊಂದು ಲಾಸ್ಟಲ್ಲಿ ನೀರು ಹಾಕ್ಕೊಂಡು ನಾನು ಚೆಕ್ ಮಾಡಿಸಿದ್ದು. ಇದು ಅವರೇ ಮಾಡಿದ್ರು, ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ. ನೀರು ಹಾಕ್ತಿದ್ರು, ಅದನ್ನು ಲೀಕೇಜ್ ನೋಡ್ಕೊಳ್ಳಿ ಮೇಡಮ್ ಅಂತಿದ್ರು. ಸರಿ ಆಯಿತು ಅಂತ ಎಲ್ಲ ಲೀಕೇಜ್ ನೋಡಿಕೊಂಡೆ. ಹಾಗೆ ನಾನು ಬಂದು ಫೈನಲಿ ಒಂದು ಆ್ಯಂಟಿಕ್ ಪೀಸು, ಒಂದು ಕಾಲ್ ಚೈನ್ ಕೂಡ ತೊಗೊಂಡೆ. ಸೊ ಅದಕ್ಕೆ ಮಾತ್ರ ಮೇಕಿಂಗ್ ಚಾರ್ಜ್ ಹಾಕಿದ್ದಾರೆ, ಇದಕ್ಕೆಲ್ಲ ಹಾಕಿಲ್ಲ. ಪ್ಲಸ್ 3% GST ಅಷ್ಟೇ, ಆವತ್ತಿನ ರೇಟು ಮತ್ತು GST. ಸೊ ನಾನು ಮುಂದೆ ವೀಡಿಯೋದಲ್ಲಿ ಎಲ್ಲನೂ ಹೇಳಿದ್ದೀನಿ. ನೀವು ಕಂಟಿನ್ಯೂಸ್ ಆಗಿ ವೀಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಾನು ಬಂದು ಚೊಂಬಲ್ ಕೂಡ ನೀರು ಹಾಕಿದ್ರು, ಅದು ಕೂಡ ಚೆಕ್ ಮಾಡಿಕೊಂಡೆ. ಸೊ ಒಂದು ವೇಳೆ ನಾವಿದು ಕಳಶ ಇಡುವಾಗ ಲೀಕೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೋಡಿ ತೊಗೋಬೇಕು, ಪ್ರತಿ ಸತಿನೂ ಅಷ್ಟೇ ನೋಡಿ ತೊಗೋಬೇಕು. ಯಾವುದೇ ತೊಗೊಂಡ್ರು 2 ಮಿನಿಟ್ಸ್ ಆದರೂ ಸ್ಪೆಂಡ್ ಮಾಡಬೇಕು ಫುಲ್ಲಾಗಿ ನೋಡೋದಕ್ಕೆ. 2 ಕೆ ಜಿ ಮೇಲೇ ತೊಗೊಂಡಿದ್ದು, ಕೊನೆಗೆ ಫೈನಲಿ ಬ್ಯಾಗಲ್ಲಿ ಹಾಕಿಕೊಟ್ರು. ಫ್ರೆಂಡ್ಸ್, ನಾನು ಹೇಳಿದ್ನಲ್ವ ನಿಮಗೆ ಬೆಳ್ಳಿದೇನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅನ್ನೋ ಥರ. ಸೊ ಅದನ್ನು ಇವಾಗ ನಿಮಗೆ ಟೋಟಲಾಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟೆಷ್ಟು ಗ್ರಾಮ್ ಇದೆ, ಎಷ್ಟಾಯಿತು. ಸೊ ನೀವು ತುಂಬ ಜನ ಕೇಳಿದ್ರಿ ನನಗೆ, ನೀವು ಬರೀ ಗೋಲ್ಡೇ ತೊಗೊತೀರಲ್ಲ, ಬೆಳ್ಳಿ ಏನು ನೀವು ಪರ್ಚೇಸ್ ಮಾಡಲ್ವಾ ಅಂತ. ನನ್ನ ಹತ್ರ ಬಂದು ಆಲ್ಮೋಸ್ಟ್ ಆಗಿ ಬೆಳ್ಳಿದು ಅಂತ ಜಾಸ್ತಿ ಕಲೆಕ್ಷನ್ಸ್ ಏನೂ ಇಲ್ಲ. ನನ್ನ ಹತ್ರ ಇರೋದು ಬಂದು 2. ಸೊ ನನ್ನ ಹತ್ರ ಬಂದು ಚಿಕ್ಕದಾಗಿ ಒಂದು ಕುಂಕುಮ ಭರಣಿ ಒಂದು 2 ಸೆಟ್ ಇದೆ, ಅಂದರೆ ನವಿಲ್ ಡಿಸೈನ್ ಇರೋದು 2 ಇದೆ. ಮತ್ತು ಚಿಕ್ಕದಾಗಿ 1-2 ಬೆಳ್ಳಿದಿದೆ. ಅಷ್ಟು ಬಿಟ್ಟರೆ ನಾನು ಯಾವುದನ್ನು ಪರ್ಚೇಸ್ ಮಾಡಲಿಲ್ಲ. ಮತ್ತು ಬೆಳ್ಳಿಯಲ್ಲಿ ಚಿಕ್ಕದಾಗಿ ಒಂದು ದೀಪ ಇದೆ, ಅದು ಬಿಟ್ಟರೆ ನಾನು ಯಾವುದು ಬೆಳ್ಳಿಗೆ ಅಂತ ಹೇಳಿ ದೊಡ್ಡದಾಗಿ ಯಾವುದು ನಾನು ಪರ್ಚೇಸ್ ಮಾಡಲಿಲ್ಲ. ಈಗ ತೋರಿಸ್ತಿದ್ದೀನಿ ನಿಮಗೆ, ಒಂದು ಸ್ವಲ್ಪ ಚೆನ್ನಾಗಿನೇ. ತುಂಬ ಲೇಟ್ ಆಯಿತು ತೊಗೋಬೇಕು ಅಂತಲೇ, ಯಾಕಂದರೆ ನಾನು ಆಲ್ಮೋಸ್ಟಾಗಿ ನನ್ನ ಹತ್ರ ಹಿತ್ತಾಳೆ ದೀಪಗಳು ಎಲ್ಲನೂ
ಸೊ ನನ್ನ ಹತ್ರ ಬಂದು ಹಬ್ಬಕ್ಕೆ ಏನೇನು ಬೇಕು ದೀಪಗಳು, ಅದು ಮತ್ತು ವಾಸ್ತು ಪಾತ್ರೆ ಅಂತ ಹೇಳ್ತೀವಲ್ಲ, ಹೂ ಜೋಡಿಸೋದು ಅದು, ಮತ್ತು ಕಾಮಾಕ್ಷಿ ದೀಪ ಆಗ್ಬೋದು, ಚಂಬು ಆಗ್ಬೋದು, ಪ್ರತಿಯೊಂದು ಇತ್ತು ನನ್ನ ಹತ್ರ. ಸೊ ನಾನು ಅದಕ್ಕೇ ಬೆಳ್ಳಿ ಕಡೆಗೆ ಗಮನ ಕೊಡಲಿಲ್ಲ, ಬಿಕಾಸ್ ಅದು ರಿಟರ್ನಿಂಗ್ ಪ್ರೈಸ್ ಕೂಡ ನಮಗೆ ಕಮ್ಮಿ ಬೀಳುತ್ತೆ. ಅದೆಲ್ಲನೂ ನೆನೆಸ್ಬಿಟ್ಟೆ ನಾನು ಬೇಡ ಅಂತ ಅಂದ್ಕೊಂಡು ಸುಮ್ಮನಿದ್ದೆ. ಸರಿ ತೊಗೊಂಡ್ರೆ ಹೇಗೂ ಒಂದು 2-3 kg ನಾವು ಬಂಡವಾಳ ಹಾಕಲೇಬೇಕು ಅಲ್ವಾ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನೇನು ಮಾಡಿದೆ ಅಂದರೆ, ಇಷ್ಟು ದಿವಸ ಸ್ವಲ್ಪ ಲೇಟ್ ಮಾಡಿನೇ ಈಗ ಅವ್ನು ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ, ತೋರಿಸ್ತೀನಿ ಏನೇನು ಅಂತ. ಸೊ ಫಸ್ಟಾಗಿ ದೀಪದಿಂದ ಹೇಳ್ತಿದ್ದೀನಿ. ಈ ದೀಪ ಬಂದು ಎಷ್ಟು ಗ್ರಾಮ್ ಇದೆ ಅಂದರೆ, ಇದು ಫುಲ್ಲಾಗೆ ಸೀಲ್ ಮಾಡಿಬಿಟ್ಟಿದ್ದಾರೆ. ನಾನು ಬಂದು ನಿಮಗೆ ಬಿಲ್ ತೋರಿಸ್ಬಿಟ್ಟು ಹಾಗೇ ಹೇಳ್ತೀನಿ. ನಾನು ತೊಗೊಂಡಿದ್ದು ಫಸ್ಟಾಗಿ ಬಂದು ಕಾಮಾಕ್ಷಿ ದೀಪ ಇರೋದ್ರಲ್ಲೇ ದೊಡ್ಡದು ಇದೇನೇ ಇದ್ದಿದ್ದು. ನಾನು ಇನ್ನೂ ಒಂದು ಸ್ವಲ್ಪ ದೊಡ್ಡದು ಕೇಳಿದೆ, ಹತ್ತಿರ ಒಂದು 400 ಗ್ರಾಮ್ ಮೇಲೆ ಬಂದರೂ ಸಾಕು, ನನಗೆ ಬೇಕು ಅನ್ನೋ ಥರ ಕೇಳಿದೆ. ಬಟ್ ಅವರು ಇದೇ ಇರೋದು ಅಂತ ಹೇಳಿದ್ರು. ಇರೋದ್ರಲ್ಲೇ ದೊಡ್ಡದು, ಒಂದು ಸ್ವಲ್ಪ ದೊಡ್ಡದಾಗೆ ನೋಡಿ ತೊಗೊಂಡು ಬಂದೆ. ಮತ್ತು ನೆಕ್ಸ್ಟು ಇನ್ನು ಹೇಗೂ ನಮಗೆ ಬಂದು ಕಳಶ ಇಡೋದಕ್ಕೆ ಚೊಂಬು ಬೇಕೇ ಬೇಕು. ಅದಕ್ಕೇ ಅಷ್ಟಲಕ್ಷ್ಮಿ ಕಳಶ ಬಂದು ಕಳಶ ಇಡೋದಕ್ಕೆ ಅಂತ ಹೇಳಿ ಚೊಂಬು ತೊಗೊಂಡೆ ನಾನು. ಒಂದು ಸ್ವಲ್ಪ ದೊಡ್ಡದೇನೆ ಇನ್ನೂ ಇತ್ತು, ಸೈಜ್ ಸ್ವಲ್ಪ ಚಿಕ್ಕದು. ಐಡಲ್ಸ್ ಬಂದು ನಮಗೆ ಕೈಗೆ ಚೆನ್ನಾಗಿ ಟಚ್ ಆಗೋ ಥರ ಫುಲ್ ಲಕ್ಷ್ಮಿದು ಐಡಲ್ಲು ನೋಡಿದ್ರೆ ಹಾಗೆಯೇ ನಮಗೆ ಈಗ ಈ ಥರ ನಾವು ನೋಡಿದಾಗ ನಮ್ಗೆ ಹಾಗೇ ಕೈಗೆ ಸಿಗೋ ಥರ ಇತ್ತು. ಫುಲ್ಲು ಟೋಟಲಾಗಿ ರೌಂಡಾಗಿ ಅದನ್ನು ಬಂದು ಫಿಕ್ಸ್ ಮಾಡಿದರು. ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ನಾನೇನು ಮಾಡಿದೆ ಅಂದರೆ, ಚೊಂಬು ಇದೇ ಇರಲಿ ಅಂತ ಹೇಳಿ ಇದನ್ನು ತೊಗೊಂಡೆ. ಒಂದು ಸ್ವಲ್ಪ ಇದು ದೊಡ್ಡದಾಗೇ ಇತ್ತು, ಅದೇ ಗ್ರಾಮೇನೆ, ಬಟ್ ದೊಡ್ಡದಾಗಿತ್ತು. ಆ ರೀತಿ ಏನೋ ಒಂಥರ ವಿಯರ್ಡಾಗಿ ಅನ್ನಿಸ್ತಿತ್ತು. ಒಂದು ಸ್ವಲ್ಪ ಸೈಜ್ ದೂರದಿಂದ ನೋಡಿದಾಗ ಚಿಕ್ಕದು ಅನ್ನಿಸ್ತಿತ್ತು. ಅದಕ್ಕೆ ಒಂದು ಸ್ವಲ್ಪ ದೊಡ್ಡದಾಗೇ ಇರಲಿ ಅಂತ ಹೇಳಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಸೊ ಇವಾಗ ಇದು ಮತ್ತು ಇದು ಆಯಿತು. ಇದಕ್ಕೆ ಬ್ಯಾಗ್, ಇಷ್ಟು ದೊಡ್ಡ ಬ್ಯಾಗನ್ನು ಹೇಗೂ ಬೇಕಲ್ವ ಎತ್ಕೊಂಬರೋಕ್ಕೆ, ಲಲಿತಾ ಜ್ಯುವೆಲರಿಯಲ್ಲೇ ತೊಗೊಂಡಿದ್ದು. ಸೊ ಲಲಿತಾ ಜ್ಯುವೆಲರಿಯಲ್ಲಿ ಯಾಕೆ ನಾನು ತೊಗೊಂಡೆ ಅನ್ನೋದಕ್ಕೂ ರೀಸನ್ ಹೇಳ್ತೀನಿ. ನೆಕ್ಸ್ಟ್ ಬಂದು ದೀಪ. ಸೊ ದೀಪ ತುಂಬ ದಿವಸದಿಂದ ದೊಡ್ಡದಾಗೆ ತೊಗೋಬೇಕು, ಯಾವುದೇ ಕಾರಣಕ್ಕೂ ಚಿಕ್ಕದು ತೊಗೋಬಾರ್ದು. ನಾನು ಬಂದು ಪೂಜೆಗೆ ನಾರ್ಮಲಾಗಿ ಮನೆಗಿಡೋವಾಗ ನಾರ್ಮಲ್ ಹಿತ್ತಾಳೆ ದೀಪಗಳನ್ನ ಯೂಸ್ ಮಾಡೋದು. ಬಟ್ ಬೆಳ್ಳಿ ಅಂತ ಯೂಸ್ ಮಾಡೋವಾಗ ಅದಕ್ಕೊಂದು ಮರ್ಯಾದೆ ಇದೆ ಅಲ್ವಾ. ನಾವು ಪೂಜೆಗೆ ಅಂತ ಇಡೋವಾಗ ಒಂದು ದೇವ್ರ ಮನೆ, ಅದಕ್ಕೊಂದು ಚೆನ್ನಾಗಿರುವಂತಹ ಒಂದು ಅಂದರೆ ಅದನ್ನು ಕ್ಲೋಸ್ ಮಾಡಿ ದೇವ್ರ ಮನೇನ ಬಂದು ನೀಟಾಗಿ ಮೇಂಟೈನ್ ಮಾಡಬೇಕು. ದೇವ್ರ ಮನೆ ಅಂತಲೇ ಅದಕ್ಕೆ ಸಪ್ರೇಟಾಗಿ ಇಡಬೇಕು, ಮತ್ತು ಅದಕ್ಕೆ ಹಾಕೋದಕ್ಕೆ ಅಂತಲೇ ಬಾಗಿಲಿರಬೇಕು, ಎಲ್ಲನೂ ಇರಬೇಕು. ಆವಾಗ ದೀಪಗಳು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿರುತ್ತೆ. ಬಟ್ ಅದು ಫ್ಯೂಚರಲ್ಲಿ ಆಗುತ್ತೆ ಅಲ್ವಾ. ಬಟ್ ಈಗ ಇರೋದ್ರಲ್ಲಿ ನಾನು ಬಂದು ಹಿತ್ತಾಳೆ ಹಿತ್ತಾಳೆ ಮೆಟೀರಿಯಲೆಲ್ಲ ಯೂಸ್ ಮಾಡ್ತಿರೋದು. ಬಟ್ ಹಬ್ಬಕ್ಕೆ ಅಂತಲೇ ತೊಗೊಂಡಿರೋದು ಇದೆಲ್ಲನೂ. ಸೊ ಚಿಕ್ಕದಾಗಾದರೂ ಬೆಳ್ಳಿದು ನಾನು ಯೂಸ್ ಮಾಡಬೇಕು ಅಂತ ಅನ್ಕೋತೀನಿ. ಬಟ್ ಒಂದೊಂದ್ಸಲ ಇರಲಿ ಬಿಡು ಪರವಾಗಿಲ್ಲ ಅಂತ ಹೇಳಿ ಮುಂದೆ ಹಾಕ್ಕೊಂಡೋಗಿದ್ದೇನೆ. ಸೊ ದೀಪ ಬಂದು ಇದು ಫಸ್ಟ್ ನಾನು ನಿಮಗೆ ಇಮೇಜಲ್ಲೇ ತೋರಿಸಿರ್ತೀನಿ. ಇದು ಫುಲ್ ಎಲ್ಲನೂ ಸೀಲ್ ಮಾಡಿಬಿಟ್ಟಿದ್ದಾರೆ. ಸರಿ, ನಾನು ಹಬ್ಬಕ್ಕೆ ತೊಳೆಯೋಣ ಅಂತ ತೆಗೆದಿಟ್ಟಿದ್ದೀನಿ, ಹಾಗೆ ಇಟ್ಟಿದ್ದೀನಿ. ನಾನು ಓಪನ್ ಮಾಡಲಿಲ್ಲ, ಯಾಕಂದರೆ ಯಾವುದೇ ರೀತಿ ಡ್ಯಾಮೇಜ್ ಎಲ್ಲನೂ ಪ್ರತಿಯೊಂದು ನೋಡ್ಕೊಂಡು ಎತ್ಕೊಂಡ್ಬಂದಿದ್ದು, ಯಾವುದೂ ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಓಪನ್ ಮಾಡ್ತಿಲ್ಲ. ಇದನ್ನು ಹಾಗೆ ಎತ್ತಿಟ್ಬಿಟ್ಟು ನಾನು ಹಬ್ಬಕ್ಕೆ ಹಿಂದಿನ ದಿನ ನೀಟಾಗೆಲ್ಲನೂ ಕ್ಲೀನ್ ಮಾಡ್ತೀನಿ, ಅದಕ್ಕೆ ತೋರಿಸ್ತಿದ್ದೀನಿ. ಈಗ ಅದು ನಾನು ಸೈಡಲ್ಲಿ ಪಿಕ್ಚರ್ ಹಾಕ್ತೀನಿ ನೋಡಿ. ಈ ದೀಪ ಬಂದು ಈ ರೀತಿ ಇದೆ. ಇದು ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳ್ತೀನಿ ನಾನು. ಟೋಟಲಾಗಿ ಇದು ನವಿಲು ಡಿಸೈನ್ ಇರೋದು. ಇಲ್ಲಿ ನವಿಲು ಡಿಸೈನ್ ಇದೆ. ಮತ್ತು ಇದಕ್ಕೆ ನೀರೆಲ್ಲ ಹಾಕಿ ಚೆಕ್ ಮಾಡಿದ್ರು ಅಲ್ಲಿ. ಇದೆಷ್ಟು ಗ್ರಾಮ್ಸ್ ಇದೆ ಅಂತ ಹೇಳ್ತೀನಿ. ಮತ್ತು ಇದು ಟೋಟಲಾಗಿ ಪೇರಾಗಿ ತಗೊಂಡಿದ್ದು, 2 ಪೇರಾಗಿ ದೀಪಗಳು. ಒಂದು ಸ್ವಲ್ಪ ಬಿಗ್ ಆಯ್ತು ಇದು. ಒಟ್ಟಿನಲ್ಲಿ ಹಬ್ಬಕ್ಕೆಲ್ಲನೂ ಇದು ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ಬಂದು ದುಡ್ಡಿಡೋದಕ್ಕೆ ಅಂತ ಒಂದು ತಟ್ಟೆ ತಗೊಂಡೆ. ಸೊ ಇದು ಚೆನ್ನಾಗಿದೆ. ಇದು 473 ಗ್ರಾಮ್ ಇದೆ. ದುಡ್ಡಿಡೋದಕ್ಕೆ ಅಂತಲೇ ಇಲ್ಲಿ ಬಂದು ಆನೆದೆಲ್ಲನೂ ಸಿಂಬಲ್ ಇದೆ. ಚೆನ್ನಾಗಿತ್ತು, ದೊಡ್ಡದಾಗಿತ್ತು. ಇನ್ನೂ ಚಿಕ್ಕದಾಗಿತ್ತು, 473 ಗ್ರಾಮಲ್ಲೇ, ಇನ್ನೂ 400 ಚಿಲ್ಲರೆಯಲ್ಲೇ ಚಿಕ್ಕದಾಗಿತ್ತು, ಘನವಾಗಿತ್ತು. ಬಟ್ ತುಂಬ ಚಿಕ್ಕದನ್ನಿಸ್ತು. ಈಗ ದುಡ್ಡು ಜೋಡಿಸೋದಕ್ಕೆ ಚೆನ್ನಾಗಿ ಕಾಣಿಸುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಈ ಒಂದು ತಟ್ಟೆಯನ್ನು ಬಂದು ತೊಗೊಂಡೆ. ಸೊ ಟೋಟಲಾಗೆ ಬಿಲ್ ಎಷ್ಟಾಯಿತು, ಗ್ರಾಮ್ಸ್ ಎಷ್ಟಿದೆ ಪ್ರತಿಯೊಂದು ಹೇಳ್ತೀನಿ. ಹಾಗೆ ನನಗೆ ಬಂದು ಒಂದು ಆ್ಯಂಟಿಕ್ ಕಾಲ್ ಚೈನ್ ತೊಗೊಂಡೆ. ನನ್ನ ಹತ್ರ ಎಲ್ಲನೂ ನಾರ್ಮಲ್ ಆಗಿರೋಂಥ ಕಾಲ್ ಚೈನೇ ಇರೋದು. ಸರಿ, ಆ್ಯಂಟಿಕ್ ತೊಗೊಳ್ಳೋಣ ಅಂತ ಹೇಳಿ ಆ್ಯಂಟಿಕ್ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದು. ಇದು ತುಂಬ ಇಷ್ಟ ಆಯಿತು. ನಂಬುದ್ರೆ ನಿಜವಾಗ್ಲೂ ಇದು ನನ್ನ ಕೈಲೇ ನಂಬೋಕ್ಕಾಗಲಿಲ್ಲ, ಇಷ್ಟು ಕಡಿಮೆ ಗ್ರಾಮ್ಸಲ್ಲಿ ತೊಗೊಂಡಿದ್ದೀನಿ ಅಂತ. ನನ್ನ ಹತ್ರ ಇರೋದೆಲ್ಲನೂ 200 ಗ್ರಾಮ್,
150 ಗ್ರಾಮ್, ಮತ್ತು ಒಂದು ಚೈನ್ ಬಂದು 273 ಗ್ರಾಮ್ ಇದೆ. ಬಟ್ ಅದು ರೇರ್ ಅವೆಲ್ಲ ಯೂಸ್ ಮಾಡೋದು. ಬಟ್ ನಾನು ಈ ಸಲ ಎರಡೂ ಸೇರಿ 36 ಗ್ರಾಮೇ ತೊಗೊಂಡಿರೋದು. ನೋಡಿ, ಚೆನ್ನಾಗಿತ್ತು ಹಾಕಿ ನೋಡಿದಾಗ ಅಲ್ಲಿ ನನಗೆ ಚೆನ್ನಾಗಿ ಕಾಣಿಸ್ತಿತ್ತು ಕಾಲಿಗೆ, ಅದಕ್ಕೆ ಇದನ್ನು ತಗೊಂಡೆ. ಸೊ ಸ್ಟೋನ್ ಇದೆ ಮತ್ತು ಡಿಸೈನ್ ಇದೆ, ಇದರಲ್ಲಿ ತಾವರೆ ಹೂವು ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಫ್ಲವರ್ ಇದೆ. ನನಗೆ ಚಿಕ್ಕ ವಯಸ್ಸಿಂದನೇ ಈ ರೀತಿ ಫ್ಲವರ್ಸ್ ಈ ಥರ ಇದೆ ತುಂಬ ಇಷ್ಟ ನನಗೆ. ಇದ್ರದ್ದು ಪಿಕ್ಚರ್ ನಾನು ಹಿಡಿದ್ಬಿಟ್ಟು ಪಕ್ಕದಲ್ಲಿ ಹಾಕ್ತೀನಿ ನೋಡಿ. ಇದು ಏನಂತಂದರೆ ಡೈಲಿ ವಿಯರ್ಗೆ ನಾವು ಕುರ್ತೀಸ್ ಎಲ್ಲ ಹಾಕ್ತೀವಲ್ಲ, ಲೆಗ್ಗಿನ್ಸ್ ಪ್ಯಾಂಟು ಅಂಥವೆಲ್ಲ ಹಾಕುವಾಗ ನಮಗೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡ ದೊಡ್ಡ ಕಾಲ್ಚೈನ್ಗಳು ಹಾಕ್ಕೊಳ್ಳೋದಕ್ಕಿಂತ ಇವಾಗ ಈ ಥರನೇ ಫ್ಯಾಷನ್ ಆಗಿಬಿಟ್ಟಿದೆ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಬಂದು ಎಲ್ಲೋ ಒಂದು ಕಡೆ ಆಸೆ ಸಣ್ಣದು ಹಾಕ್ಕೋಬೇಕು ಅಂತ. ನಮ್ಮ ಮನೆಯವರು ಇದುವರೆಗೂ ಸಣ್ಣದು ಹಾಕ್ಕೊಳ್ಳೋದಕ್ಕೆ ಬಿಟ್ಟಿದ್ದಿಲ್ಲ, ದೊಡ್ಡದಾಗೆ ಕಾಲ್ಚೈನ್ ಇರಬೇಕು ಅವ್ರಿಗೆ. ಬಟ್ ನೆನ್ನೆ ಫೋರ್ಸ್ ಮಾಡಿ ತೊಗೊಂಡೆ ನಾನು, ನನಗೆ ಬೇಕು ಅಂತ ಹೇಳಿ. ಚೆನ್ನಾಗಿತ್ತು ಬ್ರಾಸ್ಲೆಟ್. ಸೊ ಇದು ನೋಡೋದಕ್ಕೆ ಬ್ರಾಸ್ಲೈಟ್ ಥರ ಇದೆ, ಆದರೆ ಕಾಲಿಗಂತೂ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕದಾಗಿದೆ, ಜಾಸ್ತಿ ದೊಡ್ಡದಾಗೇನಿಲ್ಲ. 36 ಗ್ರಾಮ್, 2ರಿಂದ ಬಂದು 36 ಗ್ರಾಮ್ ಇರೋದು. ಸೊ ಇದು ಬಂದು ಡೈಲಿ ವಿಯರ್ಗೆ ಯಾವುದಾದ್ರೂ ಸಿಂಪಲಾಗಿ ಕುರ್ತೀಸ್ ಅಂಥವೆಲ್ಲ ಹಾಕ್ಕೊಂಡ್ರೆ ಅದಕ್ಕೆ ಚೆನ್ನಾಗಿ ಮ್ಯಾಚ್ಡ್ ಆಗಿರುತ್ತೆ ಅಂತ ತೊಗೊಂಡೆ. ಸೊ ತುಂಬ ದಿವಸದ ಆಸೆ ಇದು, ಬಟ್ ಆ್ಯಂಟಿಕ್ ಬರುತ್ತೆ ಅಂತ ಗೊತ್ತಿಲ್ಲ, ಅಲ್ಲೇ ಗೊತ್ತಾಗಿದ್ದು ನನಗೆ. ಓಕೆ, ಈಗ ರೇಟ್ ಎಷ್ಟಾಯಿತು ಅಂತ ಹೇಳ್ತೀನಿ. ಪ್ಲೇಟ್ ಬಂದುಬಿಟ್ಟು 470 ಗ್ರಾಮ್ ಇದೆ. ಇದು ಇವಾಗ ನಾನು ನೆನ್ನೆ ತೊಗೊಂಡಿದ್ದ ರೇಟ್ ಬಂದು, ನೆನ್ನೆ ಡೇಟ್, ಸೊ ನಾನು ತೊಗೊಂಡಿದ್ದ ಡೇಟ್ ಬಂದು 28. ಸೊ 28ನೇ ತಾರೀಕು ಜುಲೈ. ಅವತ್ತಿನ ರೇಟ್ ಗ್ರಾಮ್ ಬಂದು 89 ರೂಪಾಯಿ ಇತ್ತು. 89 ರೂಪಾಯಿ ಗ್ರಾಮ್ಗೆ ಇದೆಲ್ಲ ಟೋಟಲಾಗಿ ಆ್ಯಡ್ ಆಗಿದೆ. ಮತ್ತು ನನಗೊಂದು ಪ್ಲಸ್ ಪಾಯಿಂಟ್ ಬಂದು ಇದಕ್ಕೆ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಹಾಕಿಲ್ಲ, ಬರೀ GST ಆ್ಯಡ್ ಆಗಿರೋದು. ನನ್ನ ಒಂದು ಇದು ನಾನು ಹಾಕ್ತೀನಲ್ಲ ಕಾಲ್ ಚೈನಿಗೆ ಮಾತ್ರ 554 ರೂಪಾಯಿ, ಅದಾದ್ರೆ 15% ಏನೋ ಹೇಳಿದ್ರು ವೇಸ್ಟೇಜು, ಮೇಕಿಂಗ್ ಚಾರ್ಜು ಅದಕ್ಕೆ ಮಾತ್ರ ಹಾಕಿದ್ದಾರೆ. ಈಗ ಬಂದು ಇದು ಗ್ರಾಮ್ಸ್ ಟೋಟಲಾಗಿ ಪ್ಲೇಟ್ ಬಂದು 473 ಗ್ರಾಮ್ ಇದೆ. ಆ ಪ್ಲೇಟೇ 42,000 ಆಯಿತು. ಸೊ 42,000 ಆ ಪ್ಲೇಟ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದು ಸಿಲ್ವರ್ ಚೊಂಬು ಬಂದು 331 ಗ್ರಾಮ್ ಇದೆ. ಅದರದ್ದು ರೇಟ್ ಬಂದು 29, ಅರೌಂಡ್ 29,497. ಆ್ಯಂಡ್ ನೆಕ್ಸ್ಟ್ ಬಂದು ಕಾಮಾಕ್ಷಿ ದೀಪ ಬಂದು 166 ಗ್ರಾಮ್ ಅಷ್ಟೇ ಇರೋದದು. 166 ಗ್ರಾಮು 390 ಮಿಲಿ ಇದೆ. ಅದಕ್ಕೆ ಆದಂಥ ರೇಟು 14,809 ರೂಪಾಯಿ. ಸೊ ಏನೇನೇ ರೇಟ್ ಇದೆಯೋ ಅದನ್ನು ನಾವು ಮಲ್ಟಿಪಲ್ ಮಾಡ್ಕೋಬೇಕು ಅಷ್ಟೇ. ಸಿಲ್ವರ್ ಇದು ಬಂದು ಕುತ್ತು ಬೆಳಕು ಅಂತ ಹಾಕಿದ್ದಾರೆ. ಸೊ ಇದ್ರದ್ದು ಸಿಲ್ವರ್ದು ಅದೇನು ದೀಪ ಇದೆ ದೊಡ್ಡದು, ಒಂದೊಂದು ಬಂದು 580 ಗ್ರಾಮ್ ಇದೆ, ಇನ್ನೊಂದು 578 ಗ್ರಾಮ್ ಇದೆ. ಸೊ ಇದ್ರಲ್ಲಿ ಬಂದು 2 ಗ್ರಾಮ್ 3 ಗ್ರಾಮ್ ಹೆಚ್ಚು ಕಮ್ಮಿ ಆಗುತ್ತೆ, ಅದು ಈಕ್ವಲ್ ಆಗಿ ಬರಲ್ಲ. ಇದಕ್ಕೆ ಬಂದು ಒಂದೊಂದು ಬಂದು 51,000. ಟೋಟಲಾಗೆ ನಾನು ತಗೊಂಡಿದ್ದಂಥದ್ದು ಎಷ್ಟು ಅಂತ ಹೇಳ್ತೀನಿ. ಆಮೇಲೆ ಬಂದು ಸಿಲ್ವರ್ದು ಚೈನ್, ಕಾಲ್ ಚೈನ್ ಬಂದು 36 ಗ್ರಾಮ್ 980 ಮಿಲಿ ಇದೆ. ಇದಕ್ಕೆ 3,845 ರೂಪಾಯಿ ಆಯಿತು. ಸೊ ವೇಸ್ಟೇಜ್ ಇದಕ್ಕೊಂದು 554 ರೂಪಾಯಿ ಹಾಕಿದ್ದಾರೆ. ಟೋಟಲಾಗಿ 2 kg 167 ಗ್ರಾಮ್ ತೊಗೊಂಡೆ. ನಾನು ಕಡಿಮೆನೇ ತೊಗೊಂಡಿರೋದು, ಯಾಕಂದರೆ ಕೆಲವ್ರ ಮನೇಲಿ 1 kg ಇರುತ್ತೆ ದೀಪ. ಮತ್ತು ನಮ್ಮ ಮನೆಯವರು ಬಿಂಗೆ ತೊಗೊಳಕ್ಕೆ ಹೇಳಿದ್ರು, ಅದು 1 kgಗೆ ದೊಡ್ಡದಾಗಿ ಬರೋದು. ಚಿಕ್ಕದಾಗಿ ತೊಗೊಂಡ್ರೆ ದೇವ್ರನ್ನ ನಾವು ಅಂದರೆ ದೇವ್ರನ್ನ ಕೂರ್ಸೋವಾಗ ಬಂದು ನಾವು ಚಿಕ್ಕದಾಗಿ ತೊಗೊಳ್ಳೋವಾಗ ನಮ್ಗೆ ಏನಾಗುತ್ತೆ ಅಂದರೆ, ಸೊ ದೇವ್ರನ್ನ ಕೂರ್ಸೋವಾಗ ಬಂದು ನಮಗೆ ದೊಡ್ಡದಾಗಿ ಬರೋದೇ ಇಲ್ಲ, ತುಂಬ ಚಿಕ್ಕದಾಗಿ ಬರುತ್ತೆ. ಸೊ ಚೊಂಬು ಒಂದು ಸ್ವಲ್ಪ ಆದರೂ ದೊಡ್ಡದಾಗಿರಬೇಕು. 1 kg ತೊಗೊಂಡ್ರೆ ಚೆನ್ನಾಗಿರುತ್ತೆ ಮೇಡಮ್ ಅಂದರು. ಸಾದಾ ಅಲ್ಲ, ತುಂಬ ಡಿಸೈನ್ಸ್ ಸೂಪರಾಗಿತ್ತು. ಬಟ್ ನೆಕ್ಸ್ಟ್ ನೋಡ್ಕೊಳ್ಳೋಣ. ಈಗ ಬಜೆಟ್ ನಾನು ಅನ್ಕೊಂಡೋಗಿದ್ದು 2 kg ಕೊಡಿಸಿ ಅಂತಲೇ ನಮ್ಮ ಮನೆಯವ್ರನ್ನ ಕರ್ಕೊಂಡೋಗಿದ್ದು. ಪಾಪ 2 kg ಮೇಲೇ ಬಂತದು ರೇಟು. ಮತ್ತು ಬಂದು ಇನ್ನೊಂದು ಮನ್ಸಲ್ಲಿ ಅಂದ್ಕೊಂಡಿದ್ದೆ ನಾನು, ದೊಡ್ಡದಾಗಿ ಒಂದು ಬಿಂಗೆ ತೊಗೋಬೇಕು, ಮತ್ತು ಇನ್ನೂ ತಟ್ಟೆ ಚೆನ್ನಾಗಿರೋ ತಟ್ಟೆ ಇನ್ನೂ ಒಂದು 2-3 ತಟ್ಟೆ ತೊಗೋಬೇಕು, ಕುಂಕುಮ ಹಾಕೋದಕ್ಕೆ ಇನ್ನೊಂಚೂರು ದೊಡ್ಡದಾಗಿ ಭರಣಿ ತೊಗೋಬೇಕಲ್ಲ ಅಂದ್ಕೊಂಡಿದ್ದೆ. ಬಟ್ ನನಗೆ 2 kgಗೆ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ಇಷ್ಟು ನನಗೆ ಅವಶ್ಯಕತೆ ಬೇಕಾಗಿತ್ತು. ಅದಕ್ಕೆ ನನ್ನ ನೆಸೆಸಿಟಿ ಏನಿದೆಯೋ ಅಷ್ಟೇ ತೊಗೊಂಡೆ. ಟೋಟಲಾಗಿ ಇದಕ್ಕೆ 1,93,478 ರೂಪಾಯಿ ಆಯಿತು. ಸೊ ವೇಸ್ಟೇಜ್ ಬಂದು 3%, ಸಾರಿ GST ಬಂದು 3% ಕಂಪಲ್ಸರಿ ಕೊಡಬೇಕು. 2,902 ರೂಪಾಯಿ, 2,902 ರೂಪಾಯಿ. ಇದು ಒಂದೂವರೆ ಅಂತ ಹೇಳಿ SGST CGST ಅಂತ ಹೇಳಿ ಡಿವೈಡ್ ಮಾಡಿ ಹಾಕ್ತಾರೆ. ಟೋಟಲಾಗೆ ನನಗಾದಂಥ ಪ್ರೈಸು 1,99,282. ಸೊ ಇದೇನಾಯಿತು ಅಂದರೆ, ನಾನು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿ ಅಂತ ಹೇಳಿ, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ರೆ 100ಗೆ 50 ಪೈಸಾ ಬಂದು ನಮಗೆ ರಿಟರ್ನ್ ಬರುತ್ತೆ ಅಂತ. ಸೊ 2,10,000ಕ್ಕೆ ನನಗೆ 1,000 ರೂಪಾಯಿ ವಾಪಸ್ ಬರುತ್ತೆ ಅಂತ ಹೇಳಿದ್ರು, ಕ್ಯಾಶ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ನಾನು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ದಕ್ಕೆ ನನಗೆ ಕರೆಕ್ಟಾದಂಥ ಒಂದು ಪ್ರೈಸ್ಗೆ ಸಿಕ್ತಿದ್ದು. ಅಂದರೆ ನನಗೆ 986 ರೂಪಾಯಿ ಬಂದು ನನಗೆ ಡಿಸ್ಕೌಂಟ್ ಆಯಿತು. ಡಿಸ್ಕೌಂಟ್ ಅಂತಲ್ಲ, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದರೆ ಅದೊಂದು ಬೆನಿಫಿಟ್ ಬಂದು ಲಲಿತಾದಲ್ಲಿದೆ. ಸೊ ಲಲಿತಾದಲ್ಲಿ ನಾನು ಕೇಳಿದೆ,
ಇದು 90% ಸಿಲ್ವರು. ನಾವು ಯಾವತ್ತು ರಿಟರ್ನ್ ಮಾಡಿದ್ರು 75% ಅಷ್ಟು ನಮಗೆ ರಿಟರ್ನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಇದು ಓಕೆ. ಯಾಕಂದರೆ ನೀವು ಬೇರೆ ಸೇಟು ಅಂಗಡಿ, ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ, ನೀವು ಹಾಕೋವಾಗಂತೂ ಸಿಕ್ಕಾಪಟ್ಟೆ ಅಡಿಮಟ್ಟದ ಬೆಲೆಗೆ ತಗೋತಾರೆ. ಇಲ್ಲ ಆ ಥರ ಇಲ್ಲ. 75% ಅವತ್ತು 100 ರೂಪೀಸ್ ಇದ್ದರೆ 75, 200 ರೂಪೀಸ್ ಇತ್ತು ಅಂತಂದರೆ 75% ಅಂದರೆ 150. ಸೊ ಈ ರೀತಿ ಗ್ರಾಮ್ಸ್ಗೆ ತಗೋತಾರೆ. ಇವೆಲ್ಲ ನಾವೇನು ಹಾಕಕ್ಕೆ ಹೋಗಲ್ಲ. ಸೊ ಇದನ್ನು ಬಂದು ನಾವು ಒಂದು ವರ್ಷದ 2 ಸಲಿನೋ 3 ಸಲಿನೋ ದೇವ್ರ ಪೂಜೆಗೆ ಅಂತ ಹೊರಗೆ ತೆಗಿತೀವಿ, ಆಮೇಲೆ ವಾಶ್ ಮಾಡಿ ಎತ್ತಿಡ್ತೀವಿ. ಇದನ್ನು ಯಾವುದೇ ಕಾರಣಕ್ಕೂ ನಾವೇನು ವಾಪಸ್ ಮಾಡೋಕ್ಕೆ ಹೋಗಲ್ಲ. ಸೊ ಅದಕ್ಕೋಸ್ಕರ ನಾನು 90% ತೊಗೊಂಡೆ. 92 ತೊಗೊಂಡ್ರೆ, 92.5% ಸಿಲ್ವರ್ ಪ್ಯೂರ್ ತೊಗೊಂಡ್ರೆ ನಮಗೆ ಬಂದು 10% ಬಂದು ನಮಗೆ ಮೇಕಿಂಗ್ ಚಾರ್ಜ್ ಆಗ್ತಾರೆ. ಅಂದರೆ 2 ಲಕ್ಷ ರೂಪಾಯಿ ಐಟಮ್ಸು ಅಂದರೆ 2 kg ಐಟಮ್ಗೆ 20,000 ಇಲ್ಲ 21,000 ಬಂದು ನಮಗೆ ಮೇಕಿಂಗ್ ಬೀಳುತ್ತೆ. ಸೊ ನಾನು ಅದನ್ನೆಲ್ಲ ಯೋಚನೆ ಮಾಡಿ ಹೇಗೂ ವಾಪಸ್ ನಾವು ಅಂದರೆ ಅವತ್ತಿನ ರೇಟ್ ಏನಿದೆಯೋ ಅವತ್ತು ಕೊಡ್ತೀರಾ ಅಂತ ಕೇಳಿದೆ. ಇಲ್ಲ 75% ಅದಕ್ಕೂ ಕೊಡೋದು ಅಂತ ಹೇಳಿದ್ರು. ಮತ್ತು ಆ್ಯಂಟಿಕ್ಗೆಲ್ಲ ಮೇಕಿಂಗ್ ಚಾರ್ಜ್ ಜಾಸ್ತಿ ಇದೆ. ಸೊ ಇನ್ನೊಂದು ಅಂಗಡಿಯಲ್ಲಿ ವಿಚಾರಿಸಿದೆ, ಅವ್ರು ಬಂದು 92.5 ನೀವು ಸಿಲ್ವರ್ ತೊಗೊಂಡ್ರೆ ನಾವು ಬಂದು 10% ಮೇಕಿಂಗ್ ಚಾರ್ಜ್ ಹಾಕ್ತೀವಿ, 3% GST ಕಂಪಲ್ಸರಿ. ಆದರೆ ನೀವು ರಿಟರ್ನ್ ಹಾಕೋವಾಗ ಅವತ್ತಿನ ರೇಟ್ ನಾವು ಕೊಡ್ತೀವಿ ಅಂದರು. ಅಂದರೆ ನಾನು ಏನು ಮಾಡ್ತೀನಿ ಅಂತಂದರೆ, ಅವತ್ತಿನ ದಿನದ ರೇಟು ನಾನು ತೊಗೋಬೋದು, ಆದರೆ ಕೊಡೋ ದಿವಸ ಅಂದರೆ ನಾನು ತಗೊಳ್ಳೋ ದಿವಸ ಅವ್ರು ನನಗೆ ಮೇಕಿಂಗ್ ಚಾರ್ಜ್ ತಗೋತಾರೆ. ನಾನು ಅವ್ರಿಗೆ ವಾಪಸ್ ಕೊಡೋವಾಗ ಮೇಕಿಂಗ್ ಚಾರ್ಜ್ ನನಗೆ ಆ್ಯಡ್ ಆಗೋಲ್ಲ, ಅವತ್ತಿನ ರೇಟ್ ನನಗೆ ಬೀಳುತ್ತೆ. ಸೊ ಬೆಳ್ಳಿ ನನಗೆ ಯಾವಾಗ ಲಾಭ ಅಂತಂದರೆ, ಎಲ್ಲಿ ನನಗೆ ಮೇಕಿಂಗ್ ಚಾರ್ಜು ಹಾಕಿ ನಾನು ಒಂದು 10 ವರ್ಷ ಬಿಟ್ಟು ರಿಟರ್ನ್ ಮಾಡಿ ಬೇರೆ ಹೊಸದು ಮಾಡಿಸ್ಕೊತೀನಿ ಅಂದರೆ ಅವತ್ತಿನ ರೇಟ್ ಕೊಡ್ತಾರೋ ಅದು ನನಗೆ ಲಾಭ. ನಾನೇನು ವಾಪಸ್ ಮಾಡಲ್ಲ. ನಂಗೆ 90% ಓಕೆ, 75% ನಾನು ಬಂದು ನನಗೆ ಬೇಕಾಗಿಲ್ಲ, ಮೇಕಿಂಗ್ ಚಾರ್ಜ್ ಕೊಡೋಕೆ ಇಷ್ಟ ಇಲ್ಲ ಅನ್ನೋರು 90% ಹೋಗಿ ಮೇಕಿಂಗ್ ಚಾರ್ಜ್ ಇಲ್ಲದೆ 3% GST ಕೊಟ್ಬಿಟ್ಟು ಲಲಿತದಲ್ಲಿ ತೊಗೊಳ್ಳಿ. ಒಂದು ವೇಳೆ ಕೆಲವು ಅಂಗಡಿಗಳಲ್ಲಿ 92.5% ಅವತ್ತಿನ ರೇಟು ಪ್ಲಸ್ 10%. ಸೊ ಅವತ್ತಿನ ರೇಟು ಮತ್ತು 10% ಮೇಕಿಂಗ್ ಚಾರ್ಜು ಮತ್ತು 3% GST ಹಾಕಿಬಿಟ್ಟು ನೀವು ಯಾವತ್ತು ರಿಟರ್ನ್ ಕೊಟ್ಟರು ಅವತ್ತಿನ ರೇಟ್ ನಾವು ಹಾಕ್ಕೋತೀವಿ ಅನ್ನೋ ಅಂಗಡಿಗಳಲ್ಲಿ ನೀವು ಮೇಕಿಂಗ್ ಚಾರ್ಜ್ ಕೊಡ್ಬೋದು. ಮೇ ಬಿ ನೀವು ಫ್ಯೂಚರಲ್ಲಿ ಎಕ್ಸ್ಚೇಂಜ್ ಮಾಡ್ತೀರಾ ಅನ್ನೋ ಒಂದು ಪಕ್ಷದಲ್ಲಿ. ಇಲ್ಲ ನಾನು ಎಕ್ಸ್ಚೇಂಜ್ ಮಾಡಲ್ಲ ಅನ್ನೋರು 90%ಅಲ್ಲೇ ತೊಗೊಳ್ಳಿ, ನೆಮ್ಮದಿಯಾಗಿ ನೀವು ಮೇಕಿಂಗ್ ಚಾರ್ಜ್ ಇಲ್ಲದೆ ನೀವು ತೊಗೊಂಬರ್ಬೋದು. ಮೇ ಬಿ ಇದನ್ನು 92.5%ಅಲ್ಲಿ ಪ್ಯೂರಿಟಿಯಲ್ಲಿ ನಾನು ಸಿಲ್ವರ್ ಬೇರೆ ಅಂಗಡಿಯಲ್ಲಿ ತೊಗೊಂಡಿದ್ರೆ 20,000 ರಿಂದ 21,000 ನಾನು ಮೇಕಿಂಗ್ ಚಾರ್ಜ್ ಕೊಡಬೇಕಾಗಿತ್ತು. ವಾಪಸ್ ಕೊಡೋ ದಿವಸ ಯಾವತ್ತೋ ರೇಟ್ ಜಾಸ್ತಿ ಆಗುತ್ತೆ ಬೆಳ್ಳಿ, ಅವತ್ತು ನಾನು ವಾಪಸ್ ಕೊಟ್ಟಾಗ ನನಗೆ ಅವತ್ತಿನ ರೇಟ್ ಸಿಕ್ತಿತ್ತು ಅಷ್ಟೇ. ಸೊ ನನಗೆ ಈ ಡೀಲ್ ಇಷ್ಟ ಆಯಿತು. ಏನಂದರೆ ನಾನು ಹೆಂಗೂ ವಾಪಸ್ ಕೊಡಲ್ಲ, 75% ನನಗೆ ಯಾವತ್ತಿದ್ರೂ ವಾಪಸ್ ಬರುತ್ತೆ, ಆದರೆ ನಾನು ವಾಪಸ್ ಮಾಡೋಕ್ಕೆ ಹೋಗಲ್ಲ. ಇದೆಲ್ಲ ರೇರಾಗಿ ಯೂಸ್ ಮಾಡುವಂಥ ವಸ್ತುಗಳು. ಮತ್ತು ಮೇಕಿಂಗ್ ಚಾರ್ಜ್ ಹೇಗೂ ಇಲ್ಲ, 3% GST ತಾನೇ ಬಿಡು ಅಂತ ಹೇಳಿ ನಾನು ಹೋಗಿದ್ದು. ಸೊ ಹೇಗೂ ನನಗೆ 92.5% ಅಲ್ಲಿ ತಗೊಳ್ಳೋ ಲೆಕ್ಕಕ್ಕೆ ಇದ್ದಿದ್ದರೆ ನನಗೆ ಹೆಂಗೂ 21,000 ಎಕ್ಸ್ಟ್ರಾ ಸ್ಪೆಂಡ್ ಮಾಡಬೇಕಾಗಿತ್ತು. ಅದನ್ನು ನಾನು ಮಾಡಿಲ್ಲ. ಹುಷಾರು, ಕೆಲವು ಅಂಗಡಿಗಳಲ್ಲಿ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜು GST ಎಲ್ಲನೂ ಹಾಕಿ ಅವತ್ತಿನ ರೇಟ್ ಬೆಳ್ಳಿನೂ ನಿಮಗೆ ರೇಟ್ ಹಾಕಿ ಕೊಡ್ತಾರೆ. ಆ ರೀತಿ ಅಂಗಡಿಗಳಲ್ಲಿ ತೊಗೋಬೇಡಿ. ಎಲ್ಲಿ 3% GST ಇರುತ್ತೋ ಅಲ್ಲಿ ಹೋಗಿ ತೊಗೊಳ್ಳಿ. ಒಂದು ವೇಳೆ ಡಿಸೈನ್ ತುಂಬ ಚೆನ್ನಾಗಿರಬೇಕು, ನನಗೆ ಆ್ಯಂಟಿಕಕ್ಕೆ ಇರಬೇಕು ಅನ್ನೋರು 10% ಮೇಕಿಂಗ್ ಚಾರ್ಜ್ ಕೊಟ್ಟು ನೀವು ತೊಗೊಳ್ಬೋದು. ಸೊ ನಾನು ಈ ರೀತಿ ತೊಗೊಂಡಿದ್ದಾಯಿತು ಲಲಿತದಲ್ಲಿ. ಸೊ ಸುಮಾರು ಅಂಗಡಿಗಳು ಕಂಪೇರ್ ಮಾಡಿನೇ ನಾನು ಇಲ್ಲಿಗೆ ಹೋಗಿದ್ದು. ಕೆಲವೊಂದು ನೆಕ್ಲೈಸ್ ವಿಷಯ ಅಂತವೆಲ್ಲ ಸ್ವಲ್ಪ ನೋಡಿದೆ ನೆನ್ನೆ. ಆದರೆ ಅಲ್ಲಿ ಏನು ಮಾಡಿದ್ರು ಅಂದರೆ 1% ಬಂದು ವೇಸ್ಟೇಜನ್ನು ಕಡಿಮೆ ಮಾಡ್ತಿದ್ದಾರೆ ಶ್ರಾವಣಕ್ಕೆ. ಇನ್ನು ಯಾವುದೇ ರೀತಿ ಡಿಸ್ಕೌಂಟ್ ಇಲ್ಲ ನಿಮಗೆ. ನೀವು ಡೈಮಂಡ್ ತೊಗೋತೀರ ಅಂದರೆ ಕ್ಯಾರೆಟ್ ಮೇಲೆ 5,000 ಏನೋ ಕಮ್ಮಿ ಇದೆ ಅಷ್ಟೇ. ಬಟ್ ಮೇಕಿಂಗ್ ಚಾರ್ಜ್ ಜಾಸ್ತಿ, ವೇಸ್ಟೇಜ್ ಜಾಸ್ತಿನೇ ಹಾಕ್ತಾರೆ. ಎಲ್ಲೋ 16 ರೂಪಾಯಿ 17 ರೂಪಾಯಿ ಹಾಕ್ಬಿಟ್ಟು 1 ರೂಪಾಯಿ ಕಮ್ಮಿ ಮಾಡ್ತಾರೆ. ಆ್ಯಕ್ಚುಯಲ್ ರೇಟೇ ಕಮ್ಮಿ ಇರುತ್ತೆ ವೇಸ್ಟೇಜಲ್ಲಿ. ಸೊ ನೋಡ್ಕೊಳ್ಳಿ, ನೀವೇನಾದರೂ ಗೋಲ್ಡ್ ತೊಗೋಬೇಕು ಅಂದರೆ ನೋಡಿ ತೊಗೊಳ್ಳಿ ಅಷ್ಟೇ. ಸೊ ಗೋಲ್ಡ್ ರೇಟ್ ಕೂಡ ಕಡಿಮೆ ಆಗಿದೆ. ಈಗ 6,340 ಇದೆ ಇವತ್ತಿನ ರೇಟು. ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇರೋದು 29ನೇ ತಾರೀಕು ಜುಲೈ 2024. ಸೊ ಇವತ್ತಿನ ರೇಟ್ ಬಂದು 6,340 ಇದೆ. ನೆನ್ನೆ 6,325 ಇತ್ತು, ಇವತ್ತು 15 ರೂಪಾಯಿ ಜಾಸ್ತಿ ಆಗಿದೆ. ಸೊ ನಾನು ಈ ಥರ ಪರ್ಚೇಸ್ ಮಾಡ್ಕೊಂಡು ಬಂದೆ. ಟೋಟಲಾಗಿ ನನಗೆ ಬಿದ್ದಂಥ ಪ್ರೈಸ್ ಇದು 1,99,000 ಅಂತ ಅಂದ್ಕೊಳ್ಳಿ. ಅಂದರೆ ನನಗೆ 1,99,282 ಆಗಿತ್ತು. ನನಗೆ ಒಂದು 14 ರೂಪಾಯಿ ಕಮ್ಮಿ 1,000 ರೂಪಾಯಿ ನನಗೆ ರಿಟರ್ನ್ ಆಯಿತು. ಅಂದರೆ ನಾನು ಬಂದು ಕ್ಯಾಶ್ ಕಮ್ಮಿ ಕೊಟ್ಟೆ. ಸೊ ನಾನು ಕೊಡೋವಾಗಲೇ 98 ಅರೌಂಡ್ ಕೊಟ್ಟೆ ನಾನು. ಅದರಲ್ಲೇ ನನಗೆ 986 ರೂಪಾಯಿ ನನಗೆ ಮೈನಸ್ ಆಯಿತು. ಸೊ ಈ ರೀತಿ ನಾನು ಪರ್ಚೇಸ್ ಮಾಡಿದ್ದು. ನನಗೆ ಬಿಲ್ ಕೂಡ ಕರೆಕ್ಟಾಗಿ ಬಂದು ಬಿಲ್ ಕೂಡ ಮಾಡಿಕೊಟ್ರು ಅವರು. ಸೊ ನನ್ನ ಸಿಗ್ನೇಚರ್ ಪ್ರತಿಯೊಂದು ತೊಗೊಳ್ತಾರಲ್ಲಿ, ಮತ್ತು ಅದು ಕ್ಯಾಶ್ ಬ್ಯಾಕ್ ಕೊಟ್ಟಿದ್ದಕ್ಕೂ ಕೂಡ ಅದಕ್ಕೂ ಕೂಡ ಸಿಗ್ನೇಚರ್ ತೊಗೊಂಡ್ರು.
ಸೊ ಇಲ್ಲಿದೆ ಫುಲ್ಲು ಬಿಲ್ಸ್ ಎಲ್ಲ ಜಾಸ್ತಿ ಐಟಮ್ಸ್ ಇದೆ ಅಲ್ಲ, ಸೊ ಬಿಲ್ಸ್ ಎಲ್ಲ ಜಾಸ್ತಿ ಇದೆ. ಸೊ ನಾನು ಈ ರೀತಿ ಪರ್ಚೇಸ್ ಮಾಡಿದೆ. ತುಂಬ ಜನ ತುಂಬ ದಿವಸದಿಂದ ಕೇಳ್ತಾ ಇದ್ದಂತಹ ರಿಕ್ವೆಸ್ಟೆಡ್ ವಿಡಿಯೋ ಇದು. ಬೆಳ್ಳಿ ಯಾಕೆ ತೊಗೊಳ್ಳಲ್ಲ, ನೀವು ಬೆಳ್ಳಿ ಪರ್ಚೇಸೇ ಮಾಡಲ್ವಲ್ಲ ಅನ್ನೋ ಥರ. ಸೊ ಬೆಳ್ಳಿ ಪರ್ಚೇಸ್ ಮಾಡಿದ್ದಾಯಿತು ಕೊನೆಗೆ. ತುಂಬ ದಿವಸದಿಂದ ಆಸೆ ಇತ್ತು, ಬಟ್ ಇಂಟ್ರೆಸ್ಟ್ ಇರಲಿಲ್ಲ, ಯಾಕಂದರೆ ಅದು ಪ್ರೈಸ್ ಜಾಸ್ತಿ ಇಲ್ಲ ಮತ್ತು ಕೊಡೋವಾಗ ತುಂಬ ಕಮ್ಮಿ ಆಗುತ್ತೆ. ಈ ರೀತಿ ಎಲ್ಲ ಯೋಚನೆ ಮಾಡಿನೇ ಬೆಳ್ಳಿ ಐಟಮ್ಸ್ ನಾನು ಇದು ಮಾಡಿದೆ. ಸರಿ, ಈ ಸಲ ನಮ್ಮ ಮನೆಯವ್ರು ಏನು ಬೇಕು ಹಬ್ಬಕ್ಕೆ ಅಂದರು. ನನಗೆ ಬೆಳ್ಳಿ ಸಾಮಾನು ಕೊಡಿಸ್ಬಿಡಿ ಅಂದೆ. ಎಷ್ಟು ಬೇಕು ಅಂದರು, ಒಂದು 2 kg ಆದರೂ ಕೊಡಿಸಿ ಅಂದೆ. ಸೊ 2 kg ಮೇಲೆ ತೊಗೊಂಡಿದ್ದಾಯಿತು, ಯಾಕಂದರೆ ಅದು ಕಂಪ್ಲೀಟಾಗಿ 2 kg ರೌಂಡಾಗಿ ತೊಗೊಳಕ್ಕಾಗಲ್ಲ, ಯಾಕಂದರೆ ಗ್ರಾಮ್ಸ್ ವೇರಿಯೇಷನ್ ಆಗುತ್ತೆ. ಓಕೆ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಕಾಲ್ ಚೈನ್ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಯಾಕಂದರೆ ನನಗೆ ತುಂಬ ಇಷ್ಟ ಆಯ್ತಿದು. ಇದಕ್ಕೆ ಮೇಕಿಂಗ್ ಚಾರ್ಜ್ ಹಾಕಿದ್ದಾರೆ, ವೇಸ್ಟೇಜ್ ಹಾಕಿದ್ದಾರೆ ಇದಕ್ಕೆ. ಸೊ ಟೋಟಲಾಗೆ ಇದು 554 ರೂಪಾಯಿ ವೇಸ್ಟೇಜ್ ಎಕ್ಸ್ಟ್ರಾ ಕೊಟ್ಟೆ ನಾನು. ಇನ್ನು ಮಿಕ್ಕಿದ್ದು ಏನೂ ಕೊಡಲಿಲ್ಲ, ಜಸ್ಟ್ 3% GST. ಇದಕ್ಕೆ ಮಾತ್ರನೇ ಹತ್ತತ್ರ 13-14% ಏನೋ ಬಿದ್ದಿದೆ, ಎಲ್ಲ ಸೇರಿ GSTನೂ ಎಲ್ಲ ಸೇರಿ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಬರೀ 3% GST ಮಾತ್ರ ಬಿತ್ತು. ಸೊ ಡಿಸೈನಾಗಿ ಚೆನ್ನಾಗಿತ್ತು, ಕಾಲ್ಗೆ ಹಾಕಿ ನೋಡಿ ಟ್ರೈ ಮಾಡಿಬಿಟ್ಟೆ ನಾನು ಇದನ್ನು ಫೈನಲ್ ಮಾಡಿದೆ. ಓಕೆ ಫ್ರೆಂಡ್ಸ್, ತುಂಬ ದಿವಸದಿಂದ ನೀವು ಕೇಳಿದಂಥ ವೀಡಿಯೋನು ನಾನು ಅಪ್ಲೋಡ್ ಮಾಡಿದ್ದೀನಿ. ಏನೆನಿಸ್ತು ಅಂತ ಕಮೆಂಟ್ ಮಾಡಿ. ಬೆಳ್ಳಿ ತೊಗೊಳ್ಳೋವಾಗ ಹುಷಾರಾಗಿ ತೊಗೊಳ್ಳಿ. ಕೆಲವು ಅಂಗಡಿಗಳಲ್ಲಿ 75%, 60% ಬೆಳ್ಳಿಗಳನ್ನು ನಿಮಗೆ ಇವತ್ತಿನ ರೇಟ್ಗೆ ಕೊಡ್ತಾರೆ. ಆ ರೀತಿ ಬೇಡ. ರಿಟರ್ನಿಂಗ್ ಪ್ರೈಸ್ ಫಸ್ಟ್ ಕೇಳಿ. ಬೆಳ್ಳಿ ತೊಗೊಳ್ಳೋವಾಗ ಈ ವಿಷಯಗಳು ಮನಸ್ಸಲ್ಲಿರಲಿ. ರಿಟರ್ನಿಂಗ್ ಪ್ರೈಸ್ ಎಷ್ಟು ಕೊಡ್ತೀರಾ, ಮತ್ತು ಇದರಲ್ಲಿ ಏನು ಪ್ಯೂರಿಟಿ ಇದೆ ಅಂತ ತಗೊಳ್ಳಿ. ಮತ್ತು ದೀಪಗಳು ತೊಗೊಂಡ್ರೆ ನೀರು ಹಾಕಿಸ್ಬಿಟ್ಟು ಅಲ್ಲಿ ಚೆಕ್ ಮಾಡಿ ಲೀಕೇಜ್ ಏನಾದರೂ ಇದೆಯಾ ಅಂತ. ಮತ್ತು ದೊಡ್ಡದಾಗಿ ತೊಗೊಳೋದ್ರಿಂದ ವೈಟ್ ಕಲರಲ್ಲಿ ಅಷ್ಟೊಂದು ಡ್ಯಾಮೇಜ್ ಕಾಣಿಸಲ್ಲ, ಅಂದರೆ ಬೆಳ್ಳಿಯಲ್ಲಿ ಸೈಡೆಲ್ಲ ನೋಡಿ, ಸೈಡು. ಸೊ ತುಂಬ ಸೂಕ್ಷ್ಮವಾಗಿ ಗಮನಿಸಿ ತೊಗೋಬೇಕು. ಇದು ಫುಲ್ಲಾಗಿ ಕಲರ್ಡ್ ಬಂದು ಸಿಲ್ವರ್ ಕಲರ್ ಇರೋದ್ರಿಂದ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಏನಿರುತ್ತೆ ಅಂತಲೇ ಗೊತ್ತಾಗಲ್ಲ. ಸೈಡೆಲ್ಲ ಕ್ರ್ಯಾಕ್ ಬಿದ್ದಿರುತ್ತೆ, ಕೆಲವು ಟೈಮ್ ಹೋಲ್ ಆಗಿರುತ್ತೆ, ನಮ್ಗೆ ನೋಡ್ದಿರ, ಆಮೇಲೆ ಸೊಟ್ಟೆ ಆಗಿರುತ್ತೆ. ಸೊ ಮನೆಗೆ ತಂದ್ಬಿಟ್ಟು ತಿರುಗಿ ಎಕ್ಸ್ಚೇಂಜ್ ಅಂತ ಹೋದರೆ ಸುಮ್ಮನೆ ಹಣ ವೇಸ್ಟ್ ಮಾಡ್ಕೋಬೇಡಿ. ಅಲ್ಲೇ ಕೂತು ಸ್ವಲ್ಪ ನಿಧಾನವಾಗಿ ಒಂದೊಂದು ಐಟಮ್ಸ್ಗೂ ಒಂದು 2 minutes 3 minutes ನೀವು ಸ್ಪೆಂಡ್ ಮಾಡಿ ಎಲ್ಲ ಒಂದು ಕಡೆಯಿಂದ ನೋಡಿ ತೊಗೊಳ್ಳಿ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮ್ಗದು ತೃಪ್ತಿಯಾಗಿ ನೀವು ಮನೆಗೆ ತೊಗೊಂಬರ್ಬೋದು. ಮನೆಗೆ ಬಂದುಬಿಟ್ಟು ಅಯ್ಯೋ ಹಿಂಗಾಯ್ತೆ ಅಂತ ಅಂದ್ಕೊಳ್ಳೋದು ಬೇಡ. ಅಲ್ಲ, ಅವ್ರು ನೀರೆಲ್ಲ ಹಾಕಿ ಚೆಕ್ ಮಾಡಿನೇ ಕೊಡ್ತಾರೆ. ಮತ್ತು ಇನ್ನೊಂದು, ನೀವು ಇದಕ್ಕೆ ಕೋಲ್ಗೇಟ್ ಯೂಸ್ ಮಾಡಿ ವಾಶ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ವಾಶ್ ಆಗುತ್ತೆ. ಅಲ್ಲಿ ವಾಶ್ ಮಾಡ್ತಿದ್ರು ಯಾರಿಗೋ ಒಬ್ರಿಗೆ ಕೊಡೋಕ್ಕೆ. ಸೊ ಕೇಳಿದೆ ನಾನು, ಕೋಲ್ಗೇಟ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬೆಳ್ಳಿ ಕಪ್ಪಾಗಲ್ಲ ಅಂದರು. ನಾವು ಪೀತಾಂಬ್ರ ಪೌಡ್ರು ಮತ್ತು ಡಿಟರ್ಜೆಂಟ್ ಎಲ್ಲ ಯೂಸ್ ಮಾಡಿದ್ರೆ ಬ್ಲ್ಯಾಕ್ ಆಗುತ್ತಂತೆ ಬೇಗ. ನನಗೂ ಇದ್ರ ವಿಷಯ ನೆನ್ನೆನೇ ಗೊತ್ತಾಗಿದ್ದು. ಅದಕ್ಕೆ ನಾನು ಕೋಲ್ಗೇಟೇ ನಾನು ಯೂಸ್ ಮಾಡೋಣ ಅಂತ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇನ್ನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.